ಡೈಲಿ ಇದೊಂದು ಗ್ಲಾಸ್ ಕುಡಿಯೋದ್ರಿಂದ ನಮ್ಮ ಬಾಡಿ ಯಾವಾಗಲೂ ತಂಪಾಗಿರುತ್ತೆ, ಹಾಗೆ ಬಾಡಿಗೆ ಎನರ್ಜಿ ಸಹ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೋವಿಕಾ ಕುಕಿಂಗ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಒಳ್ಳೆ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಬಾಡಿಗೆ ಯಾವಾಗಲೂ ಎನರ್ಜಿ ಕೊಡುತ್ತೆ, ಹಾಗೆ ಬಾಡಿ ತಂಪಾಗಿ ಇಡೋಕ್ಕೂ ಸಹ ಹೆಲ್ಪ್ ಮಾಡುತ್ತೆ. ಇದನ್ನು ಮಾಡ್ಕೊಳ್ಳಿಕ್ಕೆ ನಾನು ಮೊದಲು ನೀರನ್ನ ಹಾಕ್ಕೊಂಡಿದ್ದೀನಿ. ಇದೇ ಗ್ಲಾಸಲ್ಲಿ 3 ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದನ್ನು ಕೆಲವೊಂದು ಕಡೆ ರಾಗಿ ಅಂಬಲಿ ಅಂತಾರೆ, ಕೆಲವೊಬ್ಬರು ರಾಗಿ ಗಂಜಿ ಅಂತ ಹೇಳ್ತಾರೆ. ನಮ್ಮ ಕಡೆ ಇದನ್ನು ರಾಗಿ ಅಂಬಲಿ ಅಂತ ಹೇಳ್ತೀವಿ. ನಾನು ನೈಟು 8ರಿಂದ 9 ಟೀ ಸ್ಪೂನಷ್ಟು ರಾಗಿ ಹಿಟ್ಟನ್ನ ನೆನೆಸ್ಕೊಂಡು ಇಟ್ಕೊಂಡಿದ್ದೆ. ನೋಡಿ, 1 ಗಂಟೆ ಇಲ್ದಂಗೆ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ನೈಟೇ 8ರಿಂದ 9 ಸ್ಪೂನಷ್ಟು ರಾಗಿ ಹಿಟ್ಟನ್ನ ನೆನೆಸಿಟ್ಕೊಂಡಿದ್ದೆ. ನೀವು ನೈಟ್ ಏನಾದರೂ ನೆನೆಸಿಟ್ಕೊಂಡಿಲ್ಲ ಅಂತಂದರೆ ಬೆಳಿಗ್ಗೆ ಸಹ ಈ ಥರ ಮಿಕ್ಸ್ ಮಾಡಿಕೊಂಡು ಇಮಿಡಿಯೇಟಾಗಿ ಮಾಡ್ಕೋಬೋದು. ನೈಟು ನೆನೆಸಿಟ್ಟು ಮಾಡೋದ್ರಿಂದ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಲೈಟಾಗಿ ಸ್ವಲ್ಪ ಹುಳಿ ಥರ ಬರುತ್ತೆ, ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ನಾವು ಚಿಕ್ಕವರಿರುವಾಗ ನಮ್ಮೂರ ಕಡೆ ಮಾಡಬೇಕಾದ್ರೆ ನಮ್ಮಮ್ಮ ನೈಟ್ ನೆನೆಸಿಟ್ಟೇ ಮಾಡಿಕೊಡ್ತಾಯಿದ್ರು. ಇದಕ್ಕೆ ನಾನು ಒಂದು ಚಿಕ್ಕ ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಮೆಣಸಿನ್ಕಾಯಿನ 4 ಭಾಗ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಸಾಕಾಗುತ್ತೆ, ಖಾರ ಏನು ಜಾಸ್ತಿ ಏನು ಬೇಡ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಸಾಕು. ನೆಕ್ಸ್ಟು ನಾನು ಒಂದು 3/4 ಗ್ಲಾಸಷ್ಟು ಈ ಗ್ಲಾಸಲ್ಲಿ ಮೊಸರನ್ನ ತೊಗೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಈ ಥರ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡು, ಗ್ಲಾಸ್ಗೂ ಸಹ ಸ್ವಲ್ಪ ನೀರನ್ನ ಹಾಕ್ಕೊಂಬಿಟ್ಟು ಅದನ್ನು ಹಾಕ್ಕೋತಾ ಇದ್ದೀನಿ. ನೀರನ್ನ ಜಾಸ್ತಿ ಸೇರಿಸ್ಕೋಬಾರ್ದು, ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ನನ್ನ ಹತ್ರ ಈ ಥರ ಮಿಷಿನ್ ಇತ್ತು, ಮಜ್ಜಿಗೆ ಮಾಡೋ ಮಿಷಿನ್ನು. ಅದರಿಂದ ಸ್ವಲ್ಪ ನಾನು ಮಜ್ಜಿಗೆ ಥರ ಮಾಡ್ಕೋತಾ ಇದ್ದೀನಿ. ನೀವು ಮಿಕ್ಸಿಲಿ ಸಹ ಒಂದು ರೌಂಡನ್ನ ತಿರುಗಿಸ್ಕೊಂಡ್ಬಿಟ್ರೆ ಸಾಕು. ಮೊಸರನ್ನ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಜಸ್ಟ್ ಒಂದು ರೌಂಡನ್ನ ತಿರುಗಿಸ್ಕೊಂಡ್ರೆ ಸಾಕು. ಮೊಸರು ಸ್ವಲ್ಪ ಅದು ಒಂಥರ ಗಂಟು ಥರ ಬರುತ್ತಲ್ಲ, ಆ ಥರ ಇಲ್ಲದೆ ಇದ್ದರೆ ಸಾಕು ನಮಗೆ. ನೋಡಿ, ಇವಾಗ ಆಗಿದೆ, ಇದು ರೆಡಿ. ಜಸ್ಟ್ ನಾನೊಂದು 5-6 ರೌಂಡ್ ಮಾತ್ರ ತಿರುಗಿಸ್ಕೊಂಡೆ. ನೋಡಿ, ಇಷ್ಟು ಗಟ್ಟಿಯಾಗಿ ಮಜ್ಜಿಗೆ ಥರ ಆಗಿದೆ. ಇದಕ್ಕೊಂದು 2 ಗ್ಲಾಸ್ ನೀರನ್ನ ಹಾಕ್ಕೊಂಡ್ಬಿಟ್ರೆ ಮಜ್ಜಿಗೆ ಥರ ಆಗೋಗುತ್ತೆ. ನೋಡಿ, ನೀವು ಇದಕ್ಕೆ ಮೊಸರನ್ನ ಹಾಕ್ಕೊಂಡು ಇದರಲ್ಲಿ ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ಅಷ್ಟು ಮಾಡಿಕೊಂಡ್ರೂ ಸಾಕಾಗುತ್ತೆ. ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇವಾಗ ಕುದೀತಿರೋ ನೀರಿಗೆ ನಿಧಾನಕ್ಕೆ ಸೇರಿಸ್ಕೊತೀನಿ. ಅದನ್ನು ಹಾಕೋಬೇಕಾದ್ರೆ ಒಟ್ಟಿಗೆ ಹಾಕೋಬಿಡಬಾರ್ದು, ಗಂಟಾಗಿ ಹೋಗ್ಬಿಡುತ್ತೆ. ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೇಕು. ಒಟ್ಟಿಗೆ ಹಾಕೋಗ್ಬಿಟ್ರೆ ಗಂಟಾಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ, ಈ ಥರ ತಿರುಗಿಸ್ಕೊಂಡು. ನಾನು ಹಾಕಿರೋ ರಾಗಿ ಹಿಟ್ಟಿಗೆ ನೋಡಿ ಕರೆಕ್ಟಾಗಿ ಬಂದಿದೆ. ಅದಕ್ಕೆ ಸ್ವಲ್ಪ ಅದನ್ನೇ ಹಾಕ್ಕೊಂಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ನಾವು ಸ್ಟಾರ್ಟಿಂಗ್ಗೆ ತುಂಬ ಗಟ್ಟಿ ಮಾಡ್ಕೊಂಬಿಡಬಾರ್ದು, ಸ್ವಲ್ಪ ಈ ಥರ ನೀರು ಥರನೇ ಇರಬೇಕು. ಇವಾಗ ಇದು ಕುದೀತಾ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಜಸ್ಟ್ ಬಿಸಿ ಆಗಿರೋದಷ್ಟೇ. ನೋಡಿ, ಸ್ವಲ್ಪ ಗಟ್ಟಿ ಆಗಿದೆ. ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಇದಕ್ಕೆ ನಮಗೆ ಇವಾಗ ಎಷ್ಟು ಸಾಲ್ಟ್ ಬೇಕು ನೋಡಿಕೊಂಡು ಸಾಲ್ಟ್ನ ಹಾಕ್ಕೊಳ್ಳೋಣ. ಇದಕ್ಕೆ ಕೆಲವೊಬ್ಬರು ಬೆಲ್ಲ ಮತ್ತು ಸಕ್ಕರೆನ ಹಾಕ್ಕೊತಾರೆ, ಸ್ವೀಟಾಗಿ ಮಾಡ್ಕೊತಾರೆ. ಅದು ನಮ್ಮ ಕಡೆ ಏನು ಅಷ್ಟು ಇಷ್ಟಪಡೋದಿಲ್ಲ, ನಮಗೂ ಸಹ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ನಾವು ಯಾವಾಗ ಮಾಡಿಕೊಂಡ್ರೂ ಇದೇ ಥರನೇ ಸಾಲ್ಟ್ನ ಹಾಕ್ಕೊಂಡೇ ಮಾಡ್ಕೊಳ್ಳೋದು. ನಿಮ್ಮ ಕಡೆ ಹೇಗೆ ಮಾಡ್ತೀರಾ? ಸ್ವೀಟ್ ಮಾಡ್ಕೊತೀರಾ ಇಲ್ಲ ಸಾಲ್ಟ್ ಹಾಕಿ ಮಾಡ್ಕೊತೀರಾ ಅಂತ ಒಂದು ಕಮೆಂಟ್ ಮಾಡಿ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ನೋಡಿ, ಈ ಥರ ನೀರು ಥರ ಇದ್ದರೆ ನೆಕ್ಸ್ಟು ನಾವು ಏನು ಮೊಸರು ಸೇರಿಸ್ಕೊತೀವಲ್ವಾ, ಆವಾಗ ಇನ್ನೂ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಈ ಥರ ನೀರಾಗೇ ಇರಬೇಕು. ಸ್ಟವ್ನ ಆಫ್ ಮಾಡಿಬಿಟ್ಟು ನೋಡಿ ಈ ಥರ ತಣ್ಣಗಾಗ್ಬಿಡಬೇಕು. ಕಂಪ್ಲೀಟಾಗಿ ತಣ್ಣಗಾಗಬೇಕಿದು. ಬಿಸಿ ಇದ್ದರೆ ನಾವು ಮೊಸರು ಹಾಕಿದಾಗ ಫುಲ್ಲು ಒಡೆದೋಗ್ಬಿಡುತ್ತೆ. ಇವಾಗ ಕಂಪ್ಲೀಟಾಗಿ ನೋಡಿ ತಣ್ಣಗಾಗಿದೆ. ತಣ್ಣಗಾಗಿದ್ಮೇಲೆ ನೋಡಿ ಎಷ್ಟು ಗಟ್ಟಿ ಆಗಿದೆ ಅಂತ. ಮೊಸರು ಹಾಕಿದಾಗ ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ನಾನು ಇವಾಗ ಬೀಟ್ ಮಾಡಿ ಇಟ್ಕೊಂಡಿದ್ದಂಥ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. 1 ಗ್ಲಾಸು ಮೊಸರು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದೆಲ್ಲ ಫುಲ್ಲು ನೀಟಾಗಿ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊತೀನಿ. ಈ ಟೈಮಲ್ಲಿ ನಿಮಗೇನಾದರೂ ಸಾಲ್ಟ್ ಬೇಕು ಅಂದರೆ ಚೆಕ್ ಮಾಡಿಕೊಂಡು ಸಾಲ್ಟ್ನ ಹಾಕ್ಕೋಬೋದು. ಸ್ವಲ್ಪ ಸಾಲ್ಟು ಕಮ್ಮಿನೇ ಇರಬೇಕು ರಾಗಿ ಗಂಜಿಗೆ ಯಾವಾಗ್ಲೂ. ನೋಡಿ, ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟು ಗಟ್ಟಿ ಆಗಿದೆ. ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ನೀರು ಮಾತ್ರ ಸೇರ್ಸೋಕೆ ಹೋಗಬೇಡಿ.
ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಈರುಳ್ಳಿನ ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕೆಲವೊಬ್ಬರು ಜೀರಿಗೆ ಸಹ ಆ್ಯಡ್ ಮಾಡ್ತಾರೆ. ನನಗೆ ಜೀರಿಗೆ ಆ್ಯಡ್ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಈ ಥರ ಪ್ಲೈನ್ ಆಗಿಯೇ ಮಾಡ್ಕೊಳ್ತೀನಿ ಯಾವಾಗ್ಲೂ. ವೆಯ್ಟ್ ಲಾಸ್ ಮಾಡೋರಿಗೆ ಬೆಳಿಗ್ಗೆ ಒನ್ ಟೈಮ್ ಇದೊಂದು ಗ್ಲಾಸ್ ಕುಡಿದ್ರೆ ಸಾಕು, ವೆಯ್ಟ್ ಲಾಸ್ ಆಟೋಮೆಟಿಕ್ ಆಗೋಗ್ಬಿಡುತ್ತೆ. ನಾನು ಸಹ ಒಂದೊಂದು ಗ್ಲಾಸು ತೊಗೊತೀನಿ ಡೈಲಿನ. ನಮ್ಮ ಬಾಡಿನ ಯಾವಾಗಲೂ ತಂಪಾಗಿ ಇಡುತ್ತೆ. ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೊರಟರು, ಅವ್ರಿಗೂ ಸಹ ಒಂದು ಬಾಟಲಲ್ಲಿ ಈ ಥರ ಹಾಕಿ ಕಳಿಸ್ದೆ. ನೆಕ್ಸ್ಟು ನಾನು ಸಹ ಒಂದು ಗ್ಲಾಸಲ್ಲಿ ಅವ್ರು ಹೋದ್ಮೇಲೆ ಹಾಕ್ಕೋತಾ ಇದ್ದೀನಿ. ನಾನು ಸಹ ಒಂದು ಗ್ಲಾಸಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಹದವಾಗಿದೆ ಅಂತ. ಇಷ್ಟೇ ಹದ ಇರಬೇಕು. ತುಂಬ ಗಟ್ಟಿಯಾದರೂ ಸಹ ಚೆನ್ನಾಗಿರೋದಿಲ್ಲ, ತುಂಬ ತೆಳುವಾದರೂ ಸಹ ಅದು ಚೆನ್ನಾಗಿರೋದಿಲ್ಲ. ಹಾಕ್ಕೊಂಡಿದ್ದಾದಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಓಕೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಅದು ಈ ಬಿಸಿಲಲ್ಲಿ ಈ ಥರ ಒಂದು ಗ್ಲಾಸ್ ಕುಡಿತಾ ಇದ್ದರೆ ತುಂಬಾ ಚೆನ್ನಾಗಿತ್ತು. ದೇಹನೂ ತುಂಬಾ ತಂಪು ಅನ್ನಿಸ್ತಾ ಇತ್ತು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.